ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ವಿಡಿಯೋ ಕೇವಲ ಒಂದು ಸಾಧಾರಣ ಭವಿಷ್ಯವಾಣಿಯಲ್ಲ, ಇದು ನಿಮ್ಮ ಜೀವನದ ದಿಕ್ಸೂಚಿಯನ್ನು ಬದಲಾಯಿಸಿರುವ ಮಹಾ ಎಚ್ಚರಿಕೆಯ ವಾಣಿ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ನಿರಂತರ ಸಮಸ್ಯೆಗಳು, ಮಾನಸಿಕ ಕಿರಿಕಿರಿಗಳು ಮತ್ತು ನಿಮ್ಮ ಆಪ್ತರೇ ನಿಮಗೆ ನೀಡುತ್ತಿರುವ ದ್ರೋಹದ ಹಿಂದೆ ಅಡಗಿರುವ ಆ ಕಠೋರ ಸತ್ಯ ಇವತ್ತು ಬಯಲಾಗುತ್ತೆ. ಹೌದು, ಮುಂಬರುವ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೈತ್ಯ ಘಟನೆ ಸಂಭವಿಸಲಿದೆ. ಇದನ್ನು ಕೇಳಿದ ಮೇಲೆ ನೀವು ಖಂಡಿತವಾಗಿಯೂ ಕೂಡ ಬ್ರಹ್ಮಾಂಡಕ್ಕೆ ಮತ್ತು ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸ್ತೀರ. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ಪ್ರತಿಯೊಂದು ಮಾತು 100ಕ್ಕೆ 100ರಷ್ಟು ಸತ್ಯ. ಆದ್ದರಿಂದ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋವನ್ನು ಆರಂಭಿಸುವ ಮುನ್ನ ಭಗವಾನ್ ವಿಷ್ಣು ಮತ್ತು ದುರ್ಗಾದೇವಿಯ ನಿಜವಾದ ಭಕ್ತರು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಜೈ ಮಾತಾದಿ ಅಥವಾ ಓಂ ನಮೋ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಾಯಿ ದುರ್ಗೆಯ ಆಶೀರ್ವಾದ ನಿಮ್ಮ ಇಡೀ ಪರಿವಾರದ ಮೇಲೆ ಸದಾ ಇರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ನನಗೆ ಚೆನ್ನಾಗಿ ಗೊತ್ತು, ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಲ್ಲಿ ಒಂದು ನಿರಂತರ ಆತಂಕ, ಒಂದು ಭೀತಿ ಮತ್ತು ಅಸಮಾಧಾನ ಕಾಡ್ತಾ ಇದೆ. ಜೀವನದ ಜಟಿಲತೆಗಳು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ವಿರಕ್ತಿಗೊಳಿಸ್ತಾ ಇದೆ. ನಿಮ್ಮ ಸ್ವಂತ ಪರಿವಾರದಲ್ಲಿ ಅನಾವಶ್ಯಕ ಸೃಷ್ಟಿಯಾಗುತ್ತಿರುವ ಅಶಾಂತಿ, ಜಗಳಗಳು ಮತ್ತು ಕ್ಷುಲ್ಲಕ ಕಾರಣಕ್ಕೆ ಬರುವ ಕೋಪ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ತಾ ಇದೆ. ನಿಮ್ಮ ತಾಳ್ಮೆ ದಿನದಿಂದ ದಿನಕ್ಕೆ ಉಡುಗಿ ಹೋಗ್ತಾ ಇದೆ ಮತ್ತು ನೀವು ಅತ್ಯಂತ ಕೋಪದ ಸ್ವಭಾವದವರಾಗಿ ಬದಲಾಗ್ತಾ ಇದ್ದೀರಾ. ಆರ್ಥಿಕ ಸಮಸ್ಯೆಗಳು ಒಂದು ಕಡೆಯಾದರೆ, ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳು ನಿಮ್ಮನ್ನು ಮತ್ತಷ್ಟು ಕುಗ್ಗಿಸ್ತಾ ಇವೆ. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ಕೂಡ ಮನಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋಗ್ತಾ ಇವೆ. ನೀವು ಒಂಟಿಯಾಗಿ ನಿಂತು ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸ್ತಾ ಪರಿಸ್ಥಿತಿಯೊಂದಿಗೆ ಹೋರಾಡ್ತಾ ಬದುಕೋದನ್ನು ಕಲಿತೀರಿ. ಆದರೆ ನನ್ನ ಪ್ರೀತಿಯ ಸಿಂಹರಾಶಿಯವರೇ, ಇವತ್ತು ನಾನು ನಿಮಗೆ ಅತ್ಯಂತ ಪ್ರಮುಖವಾದ ವಿಷಯವೊಂದನ್ನು ಹೇಳಲೇಬೇಕು. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಇಷ್ಟೆಲ್ಲ ಏರುಪೇರುಗಳನ್ನು ಕೇವಲ ಕಾಕತಾಳೀಯವಲ್ಲ, ಅಥವಾ ಇದು ಸಾಧಾರಣವಾದ ಹಣೆಬರಹವೂ ಅಲ್ಲ. ಇದರ ಹಿಂದೆ ಒಂದು ಕಠೋರವಾದ ಸತ್ಯ ಇದೆ, ಒಂದು ದೊಡ್ಡ ಜಾಲ ಇದೆ. ಹೌದು, ನಿಮ್ಮ ಸುತ್ತಮುತ್ತಲ ಇರುವ 3 ನಿರ್ದಿಷ್ಟ ಶತ್ರುಗಳು ನಿಮ್ಮ ಇಡೀ ಚಾರಿತ್ರ್ಯವನ್ನು ಧೂಳಿಪಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರು ನಿಮ್ಮನ್ನು ಮುಗಿಸೋದಕ್ಕೆ, ನಿಮ್ಮ ದುಃಖದ ಕಡಲನ್ನು ಮಾಡೋದಕ್ಕೆ ಅವರು ನಿರಂತರವಾಗಿ ಸಂಚನ್ನು ರೂಪಿಸ್ತಾ ಇರ್ತಾರೆ. ನೀವು ದಿನರಾತ್ರಿ ಕಷ್ಟಪಟ್ಟರು ಕೂಡ, ದಿನ ರಾತ್ರಿ ಆಗಲು ಕಷ್ಟಪಟ್ಟರೂ ಕೂಡ ನಿಮ್ಮ ಭಾಗ್ಯ ಯಾಕೆ ತೆರೀತಾ ಇಲ್ಲ, ಈಶ್ವರನು ನಿಮ್ಮ ಪ್ರಾರ್ಥನೆಯನ್ನು ಯಾಕೆ ಕೇಳ್ತಾ ಇಲ್ಲ ಅಂತ ನೀವು ಹತಾಶವಾಗಿ ಯೋಚನೆ ಮಾಡ್ತಿರ್ಬೋದು ಅಲ್ವಾ? ಆದರೆ ವಾಸ್ತವ ಏನಂದರೆ, ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವುದು ನಿಮ್ಮ ಕರ್ಮವಲ್ಲ, ಬದಲಿಗೆ ಈ 3 ಶತ್ರುಗುಪ್ತದ ಕಣ್ಣುಗಳು. ಅತ್ಯಂತ ಆಶ್ಚರ್ಯಕರ ಮತ್ತು ಆಘಾತಕಾರಿ ವಿಷಯ ಏನಪ್ಪ ಅಂದರೆ, ಈ ಶತ್ರುಗಳು ಎಲ್ಲೋ ಹೊರಗಿನವರಲ್ಲ, ಇವರು ನಿಮ್ಮದೇ ಅಂತ ನೀವು ನಂಬಿರುವ ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿರುವ ಸೋಗಲಾಟಿಗಳು. ಯಾರು ನಿಮ್ಮ ಮುಂದೆ ಅತ್ಯಂತ ವಿಶ್ವಾಸಾರ್ಹ ಮುಖವಾಡವನ್ನು ಧರಿಸಿದ್ದಾರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ. ಅವರು ತಾವಾಗಿಯೇ ಬಂದು ನಿಮ್ಮ ರಹಸ್ಯಗಳನ್ನು ಅರಿತುಕೊಂಡು, ನಿಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡು ನಿಮ್ಮ ಹಾದಿಗೆ ಕಲ್ಲನ್ನು ಹಾಕ್ತಾ ಇದ್ದಾರೆ. ಈ ಕೈ ಸತ್ಯ ನಿಮಗೆ ಗೊತ್ತಾದಾಗ ನಿಮ್ಮ ಜುಮ್ ಅಂತ ಅನ್ನುತ್ತೆ, ನಿಮ್ಮ ಹೃದಯ ಒಡೆದು ಹೋಗುತ್ತೆ. ನೀವು ಈ ಪರಿಹಾರಗಳನ್ನು ಖಂಡಿತ ಮಾಡಿ. ಮಂಗಳ ಮತ್ತು ಶನಿ ಗ್ರಹಗಳ ಗೋಚಾರ ಫಲ ನಿಮ್ಮ ರಾಶಿಯ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇದೆ. ಅದಕ್ಕೋಸ್ಕರ ಪ್ರತಿ ಗುರುವಾರದಂದು ಸ್ನಾನ ಮಾಡುವ ನೀರಿಗೆ ಅರಿಶಿನ ಪುಡಿ ಹಾಕಿ ಸ್ನಾನ ಮಾಡಿ, ಗುರುವಿನ ಬಲ ಜಾಸ್ತಿಯಾಗಿ ನಿಮ್ಮ ಸ್ಥಗಿತಗೊಂಡಿದ್ದ ಎಲ್ಲ ಕಾರ್ಯಗಳು ಕಂಪ್ಲೀಟಾಗಿ ನಿಮಗೆ
ಸಕ್ಸಸ್ ಅನ್ನೋದು ಉಂಟಾಗುತ್ತೆ. ಮತ್ತು ಪ್ರತಿ ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ಶುದ್ಧ ತುಪ್ಪದಿಂದ ಮಾಡಿದ ಬತ್ತಿಯಿಂದ ಮಾಡಿದ ಒಂದು ದೀಪವನ್ನು ಹಚ್ಚಿ, ಆ ದೀಪದಲ್ಲಿ ಬ್ಲ್ಯಾಕ್ ಎಳ್ಳನ್ನು ಸೇರಿಸಿ ದೀಪ ಹಚ್ಚಿ, ಮತ್ತು ತಪ್ಪದೆ ಶಿವನ ದೇವಸ್ಥಾನದಲ್ಲಿ ಕುಳಿತು ಮಹಾಮೃತ್ಯುಂಜಯ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸಿ. ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ನಿಮಗೆ ಬಂದಿರುವ ಎಲ್ಲ ಅಡೆತಡೆಗಳು ದೂರ ಆಗುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶ್ರೀ ಜೈ ಭೋಲೆನಾಥ ಅಂತ ಕಮೆಂಟ್ ಮಾಡಿ, ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.